ಫಸ್ಟ್ ಟೈಮ್ ಈ ತರ ಚಳುವಳಿ ನಡೀತಾ ಇರೋದ ಪಾರ್ಲಿಮೆಂಟ್ ಅಥವಾ ಜಂತರ್ ಮಂತರ್ ಅಲ್ಲಿ? ಇಲ್ಲ, ಸುಮಾರಷ್ಟು ಚಳುವಳಿಗಳು ಆಗಿದಾವೆ. ಆದ್ರೆ ಇದೇ ಯಾಕೆ ಚಳುವಳಿ ತುಂಬಾ ಹೈಲೈಟ್ ಆಗಿದೆ? ಯಾಕೆ ಈ ಚಳುವಳಿ ತುಂಬಾನೇ ಒಂಥರ ಎಲ್ಲರ ಬಾಯಲ್ಲೂ ಮಾತುಕತೆ ನಡೀತಾ ಇದೆ? ಏನಕ್ಕಾಗಿ ಶುರುವಾಯ್ತಿದು? ಯಾಕಾಗಿ ಶುರು ಮಾಡಿದ್ರು? ಯಾರು ಶುರು ಮಾಡಿದ್ರು ಇದನ್ನ? ಏನ್ ಅವರ ಒಂದು ಕೋರಿಕೆಗಳು, ಬೇಡಿಕೆಗಳು ಈಡೇರುತ್ತೋ ಇಲ್ವೋ? ಇದ್ರ ಬಗ್ಗೆ ಸಾಕಷ್ಟು ಮಾತಾಡೋದು ತುಂಬಾನೇ ಇದೆ. ಅದಕ್ಕಿಂತ ಮುಂಚೆ ಒಂದಷ್ಟು ಚಳುವಳಿಗಳು, ಈ ಹಿಂದೆ ನಡ್ಕೊಂಡ್ ಬಂದಿರೋ ಚಳುವಳಿಗಳು, ಅದು ಯಾವ್ದಕ್ಕೋಸ್ಕರ ನಡ್ತು, ಅದನ್ನ ಸಕ್ಸಸ್ ಆಯ್ತಾ ಇಲ್ವಾ, ಒಂದೆರಡು ಹಾಗೆ ಸುಮ್ನೆ ಡಿಸ್ಕಸ್ ಮಾಡೋಣ. 1966 ನವೆಂಬರ್ 7ಕ್ಕೆ ಫಸ್ಟ್ ಚಳುವಳಿ ನಡೆಯುತ್ತೆ. ಯಾವ್ದಕ್ಕೋಸ್ಕರ ನಡೆಯುತ್ತೆ? ಗೋ ಹತ್ಯೆ ನಿಷೇಧಕ್ಕೋಸ್ಕರ ನಡೆಯುತ್ತೆ. ಸುಮಾರು 1 ಲಕ್ಷಕ್ಕಿಂತ ಜಾಸ್ತಿ ಸಾಧು ಸಂತರು ಸೇರ್ಕೊಂಡು ಈ ಚಳುವಳಿ ನಡೆಸ್ತಾರೆ. ಈ ಚಳುವಳಿಲಿ ಏನಿಲ್ಲ ಅಂದ್ರೆ 7 ಜನ ಅಂತೂ ತೀರ್ಕೊಂತಾರೆ. ಅದಲ್ದನೆ ಉಳಿದವರು ಎಷ್ಟೋ ಜನ ಗಾಯಾಳುಗಳಾಗ್ತಾರೆ. ಈ ಟೈಮಲ್ಲಿ ಏನಾಗುತ್ತೆ, ಗುಲ್ಜರಿ ಲಾಲ್ ಸಿಂಗ್ ಅವರು ಅವರ ಮೇಲೆ ಆ ಹೊಣೆನ್ ಹೊತ್ಕೊಂಡು ಅಲ್ಲಿಗೆ ರಾಜೀನಾಮೆ ಕೊಡ್ತಾರೆ. ಫಸ್ಟ್ ಚಳುವಳಿ. ನೆಕ್ಸ್ಟ್ 1974 ಮಾರ್ಚ್ 6ಕ್ಕೆ ಭ್ರಷ್ಟಾಚಾರ ವಿರುದ್ಧ JP ಚಳುವಳಿ ನಡೆಯುತ್ತೆ. ಏನಿದು ಚಳುವಳಿ? ಇವರು ಕೂಡ ಭ್ರಷ್ಟಾಚಾರನ ವಿರುದ್ಧ ಪಡಿಸಿ JP ಅಂದ್ರೆ ಜಯಪ್ರಕಾಶ್ ಅವರು ಒಂದು ಚಳುವಳಿ ನಡೆಸ್ತಾರೆ. ಸುಮಾರು ಜನ ಇದ್ರಲ್ಲಿ ಅರೆಸ್ಟ್ ಮಾಡ್ತಾರೆ. ಈ ಚಳುವಳಿನ ಹಾಗೆ ನಿಂತು ಹೋಗುತ್ತೆ. ಇನ್ನು 1988 ಅಕ್ಟೋಬರ್ ಅಲ್ಲಿ ರೈತರು ಸೇರ್ಕೊಂಡು ಒಂದು ಚಳುವಳಿ ಮಾಡ್ತಾರೆ. ಯಾರ ನೇತೃತ್ವದಲ್ಲಿ ಅಂದ್ರೆ ಮಹೇಂದ್ರ ಸಿಂಗ್ ತಿಕಯತ್ ನೇತೃತ್ವದಲ್ಲಿ. ಯಾರ್ಯಾರ ಜೊತೆಗಿದ್ರು? ಭಾರತೀಯ ಕಿಸಾನ್ ಯೂನಿಯನ್ ಕೂಡ ಇವ್ರ ಜೊತೆಗಿತ್ತು. ಹಾಗಿದ್ರೆ ಈ ಚಳುವಳಿಲಿ ಏನ್ ಬೇಡಿಕೆ ಇತ್ತು ಗೊತ್ತಾ? ರೈತರಿಗೆ ಬರುವಂತ ಕರೆಂಟ್ ಬಿಲ್ ಆಗಿರ್ಬೋದು, ಅವ್ರಿಗೆ ಬರುವಂತ ಒಂದು ಮೋಟು ಬಿಲ್ ಆಗಿರ್ಬೋದು, ಈ ಬಿಲ್ಗಳನ್ನ ಒಂದ್ ಸ್ವಲ್ಪ ಕಮ್ಮಿ ಮಾಡಿ, ರೈತರಿಗೆ ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿ, ಅವ್ರಿಗೆ ಬೆಳೆಗಳಿಗೆ ಒಂದು ನಿರ್ದಿಷ್ಟ ಬೆಲೆಗಳನ್ನು ಕೊಡಿ, ರೈತರ ಸಾಲಗಳನ್ನು ಮನ್ನಾ ಮಾಡಿ, ಈ ತರ ಹಲವಾರು ಬೇಡಿಕೆಗಳು ಅದಿತ್ತು. ರಾಜೀವ್ ಗಾಂಧಿ ಅವರ ಸರ್ಕಾರ ಇದ್ದಿದ್ರಿಂದ ರಾಜೀವ್ ಗಾಂಧಿ ಅವರು ಅದನ್ನ ಪರಿಗಣಿಸಿ ಅವ್ರ ಕೋರಿಕೆನ ಈಡೇರಿಸ್ತಾರೆ. ನೆಕ್ಸ್ಟ್ 1990ರಲ್ಲಿ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ಚಳುವಳಿ ನಡೆಸ್ತಾರೆ. ಯಾವ್ದಕ್ಕೆ ಈ ಚಳುವಳಿ ಬರುತ್ತೆ? 27% OBC ಅವರಿಗೆ ಎಂಪ್ಲಾಯ್ಮೆಂಟ್ ರಿಸರ್ವೇಶನ್ ಇರ್ತಾರೆ. ಸೊ ಈ ಕುರಿತು ತುಂಬಾ ಜನ ವಿದ್ಯಾರ್ಥಿಗಳು ಗರಂ ಆಗಿ ಚಳುವಳಿ ನಡೆಸ್ತಾರೆ. ಅದನ್ನು ವಾಪಸ್ ತಗೊಬೇಕು, ಉಳಿದವರಿಗೂ ಅದೇ ತರ ಸಮಪಾಲ್ ಕೊಡಬೇಕು, ಅವರಿಗೆ 27% OBC ಅವರಿಗೆ ರಿಸರ್ವೇಶನ್ ಕೊಟ್ರೆ ಬೇರೆಯವರಿಗೆಲ್ಲ ಏನ್ ಕತೆ ಅಂತ ಹೇಳಿ ಒಂದು ಚಳುವಳಿ ನಡೆಸ್ತಾರೆ. ಇದೇ ಚಳುವಳಿ VP ಸಿಂಗ್ ಅವರ ಸರ್ಕಾರ ಕೆಳಗೆ ಬೀಳೋದಕ್ಕೆ ಒಂದು ಮೇಜರ್ ಕಾರಣ ಆಗಿತ್ತು. ಓಕೆನಾ? ನೆಕ್ಸ್ಟ್ 2011ರಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಚಳುವಳಿ ಇದು. ಯಾವ್ದ್ರ ವಿರುದ್ಧ ಅಂದ್ರೆ ಭ್ರಷ್ಟಾಚಾರದ ವಿರುದ್ಧ. ಯಾರು ನಡೆಸಿದ್ದು? ಅಣ್ಣಾ ಹಜಾರೆ ಅವರು. ಸೊ ಏನಾಗಿತ್ತು ಇದು? ಇಂಡಿಯಾ ಅಗೇನೆಸ್ಟ್ ಕರಪ್ಷನ್ ಅಂತ ಒಂದು ಬಹುದೊಡ್ಡ ಚಳುವಳಿ ನಡೆಸಿದ್ರು. ಕರಪ್ಷನ್ ವಿರುದ್ಧ ಚಳುವಳಿ ಸ್ಟಾರ್ಟ್ ಆದಾಗ ಇದ್ರ ಮುಖಾಂತರನೇ ಒಂದು ಹೊಸ ಪಾರ್ಟಿ ಕೂಡ ಬಂತು. ಯಾವ್ದದು? ಆಮ್ ಆದ್ಮಿ ಪಕ್ಷ. ಈ ತರ ಹೊಸದಾಗಿ ಶುರು ಆಗ್ತಾನೆ ಇದೆ. 2020-21ರಲ್ಲಿ ಮತ್ತೆ ರೈತರ ಚಳುವಳಿ ನಡೆಯುತ್ತೆ. ಎಷ್ಟೋ ಜನ ಪಂಜಾಬ್ ರೈತರು ಬಂದ್ಬಿಟ್ಟು ಜಲ್ಲಿ ಚಲೋ ಅಂತ ಹೇಳಿ ಒಂದು ಆಂದೋಲನ ನಡೆಸ್ತಾರೆ. ಅಲ್ಲಿ ಬಂದ್ಬಿಟ್ಟು ತುಂಬಾನೇ ಒಂದಷ್ಟು ಬೇಡಿಕೆಗಳು ಕೊಡ್ತಾರೆ. 3 ಕಾಯ್ದೆನ ತಗೊಂಡ್ಬಂದಿರ್ತಾರೆ ರೈತರಿಗೆ. ಪಂಜಾಬಿನ ಸುಮಾರು ರೈತರು ಆ 3 ಕಾಯ್ದೆನೂ ಬೇಡ ಅಂತ ಹೇಳಿ ನಿರಾಕರಿಸ್ತಾರೆ. ಅದಲ್ದನೆ ಸುಮಾರು 378 ದಿನ ಈ ಚಳುವಳಿ ನಡೆಯುತ್ತೆ. ಆ 3 ಕಾಯ್ದೆನೂ ವಾಪಸ್ ತಗೊಂಡ್ಬಿಟ್ಟು ರೈತರ ಡಿಮಾಂಡ್ಗೆ ಓಕೆ ಅಂತ ಕೂಡ ಸರ್ಕಾರ ಹೇಳ್ತಾರೆ. 2023ರಲ್ಲಿ ನ್ಯೂ ಪಾರ್ಲಿಮೆಂಟ್ ಓಪನ್ ದಿನಾನೇ ಕುಸ್ತಿಪಟುಗಳು ಲೈಂಗಿಕ ಕಿರುಕುಳ ವಿರುದ್ಧ ಒಂದು ಹೋರಾಟ ಮಾಡ್ತಾರೆ. ಯಾರು ವಿರುದ್ಧವಾಗಿತ್ತು ಅಂದ್ರೆ ಭೂಷಣ್ ಸಿಂಗ್ ಅವರು ವಿರುದ್ಧ ಆಗಿತ್ತದು. ಸೊ ಈ ತರ ಹಲವಾರು ಚಳುವಳಿಗಳು ನಡ್ಕೊಂಡು ಬರ್ತಾನೆ ಇದೆ. 2026ರಲ್ಲಿ ಈಗ ಹೊಸ ಚಳುವಳಿ CJP ತಗೊಂಡ್ಬಂದಿದೆ. ಏನಿದು CJP? ಯಾರು ಶುರು ಮಾಡಿದ ಈ CJP? ಹೇಗ್ ಬಂತು ಈ CJP? ಯಾರು ಹುಟ್ಟಿಸಿದ್ರು ಈ CJPನ? ಇದೊಂದು ಪೊಲಿಟಿಕಲ್ ಪಾರ್ಟಿನ? ಏನು, ಯಾಕಾಗಿ ಇವರು ಹೋರಾಟ ನಡೆಸ್ತಾ ಇದ್ದಾರೆ? ಇವ್ರಿಗೆ ಇದರಿಂದ ಏನು ಲಾಭ? ತುಂಬಾ ಪ್ರಶ್ನೆಗಳು ಎಲ್ಲರ ಮನಸ್ಸಲ್ಲೂ ಕಾಡ್ತಾನೆ ಇದೆ ಅಲ್ವಾ? ಸೊ CJP ಅನ್ನೋ ಪಕ್ಷ 2026 ಮೇಯಲ್ಲಿ ಚೀಫ್ ಜಸ್ಟಿಸ್ ಆಗಿರುವಂತ ಸೂರ್ಯಕಾಂತ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ.
ಈಗಿನ ಯೂತ್ಸ್ಗಳು ಅನ್ಎಂಪ್ಲಾಯ್ಡ್, ಅವ್ರೆಲ್ಲರ ಹತ್ರನೂ ಡಿಪೆಂಡೆಂಟ್ ಆಗಿದ್ದಾರೆ, ಅವ್ರ ಒಂಥರ ಪ್ಯಾರಾಸೈಟ್ಸ್ ಇದ್ದಂಗೆ, ಅಂದ್ರೆ ಕಾಕ್ರೋಚಸ್ ತರ ಅವಲಂಬನೆಯನ್ನು ಹೊಂದಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಇದೇ ಸ್ಟೇಟ್ಮೆಂಟ್ ನ ಇಟ್ಕೊಂಡು ವ್ಯಂಗ್ಯವಾಗಿ ಒಂದು ಅಭಿಜಿತ್ ದೀಪ್ಕೆ ಅವರು, ಒಂದು 30 ವರ್ಷದ ಯುವಕ, 16 ಮೇಗೆ ಒಂದು ಪಾರ್ಟಿನೇ ಕಟ್ಟೋಣ ಅಂತ ಹೇಳ್ಬಿಟ್ಟು, ಅಂದ್ರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೇಜ್ ಸ್ಟಾರ್ಟ್ ಮಾಡೋಣ ಅಂತ CJP, ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಶುರು ಮಾಡ್ತಾರೆ. ಕೆಲವೇ ದಿನಗಳಲ್ಲಿ ಮಿಲಿಯನ್ ಫಾಲೋವರ್ಸ್ ಆಗ್ಬಿಡ್ತಾರೆ. ಇದಕ್ಕೆ ಸಿಕ್ಕಾಪಟ್ಟೆ ದೊಡ್ಡದಾಗಿ ಸೌಂಡ್ ಮಾಡುತ್ತೆ. ಯಾಕಂದ್ರೆ ಡಿಜಿಟಲ್ ಯುಗನೇ ಆ ತರ ಇದೆ. ಮೊದಲು ಆಗಿದ್ರೆ ಈ ಚಳುವಳಿಗಳು, ನಾನು ಹಿಂದೆ ಏನ್ ಹೇಳಿದ್ದೆ, ಇವೆಲ್ಲ ದೊಡ್ಡದಾಗಿ ಅಷ್ಟೊಂದು ವೈರಲ್ ಆಗ್ತಿರ್ಲಿಲ್ಲ. ಯಾಕೆ ಅಂದ್ರೆ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ಗಳು ಅಷ್ಟೊಂದು ಇರ್ಲಿಲ್ಲ. ನ್ಯೂಸ್ ಚಾನೆಲ್ಗಳು, ರೇಡಿಯೋಗಳು ಇರ್ತಿತ್ತು. ಅದ್ರಲ್ಲಿ ಕೇಳೋರು ಎಷ್ಟೋ ಜನ, ಅದನ್ನ ಕೇಳಿಸ್ಕೊಳ್ಳೋಕೆ ಇದ್ದಿದ್ದೇ ಒಂದೊಂದ್ ಮನೆಗಳಲ್ಲಿ ರೇಡಿಯೋ ಇರ್ತಿತ್ತು, ಒಂದೊಂದ್ ಮನೇಲಿ ಟಿವಿ ಇರ್ತಿತ್ತು. ಭಾರಿ ಕಮ್ಮಿ ಅವಾಗೆಲ್ಲ ಟಿವಿ ನೋಡೋದಾಗ್ಲಿ ಅಥವಾ ರೇಡಿಯೋ ಕೇಳೋದಾಗ್ಲಿ. ಯಾಕಂದ್ರೆ ಯಾರ ಮನೇಲಿ ಜಾಸ್ತಿ ಮನೆಗಳಲ್ಲಿ ಇರ್ತಿರ್ಲಿಲ್ಲ. ಇರೋರ ಮನೇಲಿ ಏನ್ ನ್ಯೂಸ್ ಇರ್ತಿತ್ತು ಅದು ಎಲ್ಲ ಸ್ಪ್ರೆಡ್ ಆಗ್ತಾ ಎಲ್ಲ ಕಡೆ ಸೇರುವಾಗ್ಲೇ ಆಲ್ರೆಡಿ ಅದ್ ಚಳುವಳಿ ಕೊನೆ ಹಂತಕ್ಕೆ ಬಂದಿರ್ತಿತ್ತು. ಈಗ ಯಾಕೆ ಇಷ್ಟೊಂದು ವೈರಲ್ ಆಗಿದೆ ಅಂದ್ರೆ, CJP ಸ್ಟಾರ್ಟ್ ಆಗಿದೆ ಹೊಸದಾಗಿ ಮೇಯಲ್ಲಿ 2026ರಲ್ಲಿ. ಅಲ್ಲಿಂದನೂ ಅದ್ ನ್ಯೂಸ್ ಅಲ್ಲೇ ಇತ್ತು. ಈಗ ಹೊಸದಾಗಿ ಚಳುವಳಿಗೆ ಬಂದಿದ್ದ ಕಾರಣದಿಂದ ತುಂಬಾ ವೈರಲ್ ಆಗ್ಬಿಡ್ತು. ಯಾಕಂದ್ರೆ ಏನು ಹೊಸದಾಗಿ ಅವರು ಪ್ರೊಟೆಸ್ಟ್ ಮಾಡಿದಾಗ ಒಂದು ಟ್ರೆಂಡಿಂಗ್ ಅಲ್ಲಿ ಇರೋ ಟಾಪಿಕ್ಗಳು ಬೇಗ ರನ್ ಆಗೋದು 100% ಹೌದು. ಯಾಕಂದ್ರೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ. ಹಾಗಾದ್ರೆ CJP ಅವರು ಯಾಕೆ ಇದನ್ನ ಮಾಡ್ತಿದ್ದಾರೆ, ಯಾಕಾಗಿ ಇದನ್ನ ಶುರು ಮಾಡಿದ್ರು? CJP ಅವರು ಪೊಲಿಟಿಕಲ್ ಪಾರ್ಟಿ ಅಂತ ಶುರು ಮಾಡ್ಲಿಲ್ಲ. ಇದೊಂದು ಯೂತ್ ವಾಲಂಟಿಯರ್ ಬೇಸ್ಡ್ ಸೋಷಿಯಲ್ ಯಾವುದೇ ಇಶ್ಯೂ ಇದ್ರೂ ಧ್ವನಿ ಎತ್ತೋಣ, ಅದ್ರ ವಿರೋಧವಾಗಿ ಧ್ವನಿ ಎತ್ತಿ ಅದ್ರಗೋಸ್ಕರ ಒಂದಷ್ಟು ಹೊಸದನ್ನ ತಗೊಂಬರೋಣ ಅನ್ನೋಕ್ಕೋಸ್ಕರ CJP ಶುರು ಮಾಡಿದ್ರು. ಹಾಗಿದ್ರೆ ಏನಕ್ಕೆ ಈ ಚಳುವಳಿ ನಡೆಸ್ತಾ ಇದಾರೆ ಅಂದ್ರೆ, ನೀಟ್ ಪತ್ರಿಕೆ ಏನ್ ಸೋರಿಕೆ ಆಗಿತ್ತಲ್ಲ, ಅದ್ರ ವಿರುದ್ಧವಾಗಿ ಚಳುವಳಿ ಶುರು ಮಾಡ್ತಾರೆ. ಯಾವಾಗ ಫಸ್ಟ್ ಚಳುವಳಿ ಆಗುತ್ತೆ? ಜೂನ್ 6ನೇ ತಾರೀಕು. ಜೂನ್ 6ನೇ ತಾರೀಕು ಶುರುವಾದ ಈ ಚಳುವಳಿ ಈಗ ಸಿಕ್ಕಾಬಟ್ಟೆ ಸೌಂಡ್ ಮಾಡ್ತಾ ಇದೆ. ಅಲ್ಲಿ ತನಕ ಏನಿತ್ತು ಗ್ಯಾಪ್? ಇದು ಯಾಕೆ ಅಷ್ಟೊಂದು ಇದಾಗಿರ್ಲಿಲ್ಲ? ಯಾಕೆ ಅವಾಗಿಂದ ಸೌಂಡ್ ಮಾಡದೆ ಈಗ ತುಂಬಾನೇ ಸೌಂಡ್ ಆಗ್ತಾ ಇದೆ? ಯಾಕೆ ಅಂದ್ರೆ ಅದ್ರ ಸ್ವರೂಪ ಬದಲಾಗ್ತಾ ಇದೆ, ಅದಕ್ಕೆ ಸಪೋರ್ಟರ್ಸ್ ಜಾಸ್ತಿ ಆಗ್ತಾ ಇದಾರೆ, ಮಾತುಕತೆ ಜಾಸ್ತಿ ನಡೀತಾ ಇದೆ. ಸೊ ಎಲ್ಲಾ ಕಡೆ ಇದೇ ನ್ಯೂಸ್ ಬರ್ತಾ ಇದೆ. ಏನ್ ಇವ್ರ ಕೋರಿಕೆಗಳು? ಕೋರಿಕೆಗಳು ಇವ್ರದಿಷ್ಟೇ. ನಮ್ಮ ಯೂನಿಯನ್ ಎಜುಕೇಶನ್ ಮಿನಿಸ್ಟರ್ ಇದರ ಅಕೌಂಟಬಿಲಿಟಿ ತಗೊಬೇಕು. ಈಗ ಪತ್ರಿಕೆ ಸೋರಿಕೆ ಆಗಿದೆ ನೀಡ್ದು ಅಂದ್ರೆ ಅದು ಸಾಮಾನ್ಯ ವಿಚಾರ ಅಲ್ಲ. ಈಗ ಅಕಸ್ಮಾತ್ ಒಂದು ಗೌರ್ಮೆಂಟ್ ಅಡಿ ಅದೊಂದು ಎಕ್ಸಾಮ್ಸ್ ನಡೀತಾ ಇದೆ ಅಂದ್ರೆ ಅಕೌಂಟಬಿಲಿಟಿ ಯಾರು ತಗೊಬೇಕು? ಸೊ ಯಾರು ಮೇಜರ್ ಇರ್ತಾರೋ ಅವರು ಅಕೌಂಟಬಿಲಿಟಿ ತಗೊಬೇಕು ಅಂತ. ನಿಮಗೊಂದು ಘಟನೆ ಹೇಳಿದ್ನಲ್ಲ, 1966ರಲ್ಲಿ ನಡೆದಂತ ಸಾಧು ಸಂತರ ಗೋ ಹತ್ಯೆ ಚಳವಳಿಲಿ, ಅಲ್ಲೂ ಕೂಡ ಅವ್ರ ಮೇಲೆ ಅದನ್ನ ಆಪಾದನೆ ತಗೊಂಡು ರೆಸಿಗ್ನೇಷನ್ ಕೊಟ್ಟಿದ್ರು. ಸೊ ಇಲ್ಲೂ ಇವ್ರು ಇದನ್ನೇ ಕೋರ್ತಾ ಇದಾರೆ. ಇದ್ರದ್ದು ಅಕೌಂಟಬಿಲಿಟಿ ಬಂದ್ಬಿಟ್ಟು ಯಾರು ಅದನ್ನ ತಗೊಂಡಿರ್ತಾರೋ, ಅದ್ರ ಜವಾಬ್ದಾರಿ ಇರುತ್ತೋ ಅವ್ರು ತಗೊಬೇಕು ಅಂತ. ಈಗ ರೀಸೆಂಟ್ ಆಗಿ ನಡೆದಂತ ಅಯೋಧ್ಯೆ ಒಂದು ಹುಂಡಿ ಗಲಾಟೆಲೂ ಕೂಡ ರಾಜೀನಾಮೆ ಕೊಟ್ರು. ಯಾಕಂದ್ರೆ ಅವರು ಅಕೌಂಟಬಿಲಿಟಿ ತಗೊಂಡ್ರು. ಇದೇ ತರ ಯಾವುದೇ ಆಗ್ಲಿ ಪಬ್ಲಿಕ್ ರಿಲೇಟೆಡ್ ಇಶ್ಯೂ ಇದ್ದಾಗ, ಈಗ ನಾವು ಪ್ರಜೆಗಳು ಒಬ್ಬ ಪ್ರಜಾನಾಯಕನ ಆಡ್ ಮಾಡಿದಾಗ ಆ ಪ್ರಜೆಗಳಿಗೆ ಸಂಬಂಧಪಟ್ಟಂಗೆ ಎಲ್ಲಾ ರೆಸ್ಪಾನ್ಸಿಬಿಲಿಟಿ ಅವ್ರ ಮೇಲೆ ಇರುತ್ತೆ. ಸೊ ಹಾಗಿದ್ದಾಗ ಒಂದು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಈ ತರದೊಂದು ಲೂಪ್ ಹೋಲ್ ಇದೆ ಅಂತ ಹೇಳಿದ್ರೆ, ಒಂದು ನೀಟ್ ಎಕ್ಸಾಮ್ದು ಪ್ರಶ್ನಾ ಪತ್ರಿಕೆನ ಅವ್ರ ಕೈಲಿ ಹ್ಯಾಂಡಲ್ ಮಾಡಕ್ ಆಗಲ್ಲ ಅಂದ್ರೆ ಯಾವ ತರ ಸಿಸ್ಟಮ್ ನ ಬಿಲ್ಡ್ ಮಾಡಿದ್ದಾರೆ ಇವರು ಅನ್ನೋದು ಅವ್ರ ಪ್ರಶ್ನೆ. ಹಾಗಿದ್ರೆ ಇದೇ ತರ ಲೀಕ್ ಆಗ್ತಾ ಇದ್ರೆ ಮುಂದೆ ವಿದ್ಯಾರ್ಥಿಗಳ ಕತೆ ಏನಾಗುತ್ತೆ ಅಲ್ವಾ? ಈಗ 1 ಸತಿ ಹೌದು, 2 ಸತಿ ಹೌದು, ಇದೇ ತರ ಪದೇ ಪದೇ ಘಟನೆಗಳು ಆಗ್ತಾನೆ ಇದೆ. ಇದೇ ಫಸ್ಟ್ ಬಾರಿ ಅಲ್ಲ ನೀಟ್ ಪರೀಕ್ಷೆದು ಆಗಿರುವಂತದ್ದು. ಈ ತರ ಗೌರ್ಮೆಂಟ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ತುಂಬಾ ಲೀಕ್ ಆಗುವಂತ ಸಾಧ್ಯತೆಗಳಿದೆ. ಇನ್ನು ಇದು ಬಿಡಿ ನೀಟ್, ಇನ್ನು ಸಾಮಾನ್ಯ ಎಕ್ಸಾಮ್ಸ್ ಏನಿರುತ್ತಲ್ವಾ, ಈಗ ಲೋಕಲ್ ಗೌರ್ಮೆಂಟ್ಸ್, ಲೋಕಲ್ ಯೂನಿವರ್ಸಿಟಿ ಎಕ್ಸಾಮ್ಸ್ಗಳು, ಅಲ್ಲೂ ಕೂಡ ಪತ್ರಿಕಾ ಪ್ರಶ್ನೆಗಳು ಲೀಕ್ ಆಗುತ್ತೆ. ಸೊ ಹೀಗಿದ್ದಾಗ ಮಕ್ಕಳು ಎಫರ್ಟ್ ಹಾಕಿ ಓದಿ, ಅವ್ರು ಕಷ್ಟಪಟ್ಟು ಏನಕ್ಕೂ ಟೈಮ್ ಕೊಡದೆ ಅದೇ ನಮ್ ಜೀವನ ಅಂತ ಅನ್ಕೊಂಡು ಹಗ್ಲು ರಾತ್ರಿ ಅಂದೆ ದಿನಾನು ಕುತ್ಕೊಂಡು ಓದ್ತಾರೆ. ಎಲ್ಲಾ ಅವ್ರ ಆಸೆ ಆಕಾಂಕ್ಷೆಗಳನ್ನೆಲ್ಲ ಸೈಡಿಗೆ ಇಟ್ಬಿಡ್ತಾರೆ. ಈ ತರ ಒಂದು ಪ್ರಯತ್ನ ಪಟ್ಟು ಓದಿ ಲಾಸ್ಟಿಗೆ ನೀಟ್ ಎಕ್ಸಾಮ್ ಈ ತರ ಆದಾಗ ಮತ್ತೆ ಅವರಿಗೆ ಅದನ್ನ ಎಫರ್ಟ್ ಹಾಕಿ ಓದೋದಿದೆಯಲ್ಲ, ತುಂಬಾನೇ ಕಷ್ಟ ಆಗತ್ತೆ.
ಅವರಿಗೆ ಒಂದು ಬೇಜಾರ ಆಗ್ಬಿಡುತ್ತೆ. ಕೆಲವರು ಒಂದ್ಸತಿ ಚೆನ್ನಾಗಿ ಬರ್ದಿರ್ತಾರೆ, ಇನ್ನೊಂದ್ಸತಿ ಅವರಿಗೆ ಏನೋ ಬರೆಯಕ್ಕಾಗಲ್ಲ. ಒಂದ್ಸತಿ ಪ್ರಶ್ನೆ ಪತ್ರಿಕೆ ತುಂಬಾ ಈಸಿ ಇತ್ತು ಅಂತ ಅನ್ಕೊಳ್ಳಿ, ಫಸ್ಟ್ ಬಂದಿರೋದು. ಸೆಕೆಂಡ್ ಬಂದಿರೋದು ತುಂಬಾ ಡಿಫಿಕಲ್ಟ್ ಇರುತ್ತೆ. ಫಸ್ಟ್ ಚೆನ್ನಾಗಿ ತೆಗಿತೀನಿ ಅಂದೊಂದು ಸೆಕೆಂಡಿಗೆ ತೆಗಿಯಕ್ಕಾಗಲ್ಲ. ಸೊ ಈ ತರ ಒಂದಷ್ಟು ಕಾನ್ಫ್ಲಿಕ್ಟ್ಸ್ಗಳು ವಿದ್ಯಾರ್ಥಿಗಳ ಮಧ್ಯನೇ ಆಗ್ಬಿಡತ್ತೆ. ಹೀಗಿದ್ದಾಗ ಇವ್ರು ಹೇಳ್ತಾ ಇರೋದು, ಒಂದು ಎಜುಕೇಶನ್ ಸಿಸ್ಟಮ್ನ ನೀಟಾಗಿ ಇಟ್ಕೊಳ್ಳಿ, ಆಗಿಲ್ಲ ಅಂದ್ರೆ ನೀವು ರಾಜೀನಾಮೆ ಕೊಡಿ, ಬೇರೆಯವ್ರಿಗೆ ಅವಕಾಶ ಕೊಡಿ, ಯಾರು ಅದಕ್ಕೆ ಅರ್ಹರು, ಯಾರು ಅದನ್ನ ಕಂಟ್ರೋಲ್ ಮಾಡಬಹುದು ಅಂತ ನಡೆಸ್ಲಿ ಅಂತ ಒಂದು. ಇನ್ನೊಂದು ಎಂಪ್ಲಾಯ್ಮೆಂಟ್ ಕುರಿತು, ನಿರುದ್ಯೋಗಿಗಳು ಅಂತೂ ತುಂಬಾನೇ ಜಾಸ್ತಿ ಆಗ್ತಿದ್ದಾರೆ ಇತ್ತೀಚೆಗೆ. ಅದು ಹೇಳಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಹೊರಗಡೆ ಔಟ್ಪುಟ್ ತುಂಬಾನೇ ಇದೆ ಸ್ಟೂಡೆಂಟ್ಸ್ದು, ಆದ್ರೆ ಅದಕ್ಕೆ ತಕ್ಕಂತೆ ಜಾಬ್ಗಳು ಎಲ್ಲೂ ಸಿಗ್ತಾ ಇಲ್ಲ. ಸೊ ಇದನ್ನಾದ್ರೂ ಕರೆಕ್ಟ್ ಮಾಡಿ, ಇದನ್ನ ಒಂದು ಕರೆಕ್ಟ್ ಸ್ವರೂಪದಕ್ಕೆ ತಗೊಂಡೋಗಿ ಗೌರ್ಮೆಂಟ್ ಅವರು ಅಂತಾನೂ ಅವ್ರು ಬೇಡಿಕೆ ಇಡ್ತಾ ಇದ್ದಾರೆ. ಹಾಗಿದ್ರೆ ಇವೆಲ್ಲ ತಪ್ಪಲ್ಲ. ಅವ್ರು ಮಾಡ್ತಾ ಇರೋದು ಚಳುವಳಿ ಏನಿದೆ, ಅವ್ರು ಮಾಡ್ತಾ ಇರೋ ಒಂದು ಏನಿದೆ ವೇ ಆಫ್ ರೈಸಿಂಗ್ ದೇರ್ ವಾಯ್ಸ್, ಕರೆಕ್ಟ್, ಹೌದು. ಆದ್ರೆ ಇಲ್ಲಿ ಮಾತುಕತೆ ನಡೀತಾ ಇರೋದು ಇದು ಪೊಲಿಟಿಕಲಿ ನಡೀತಾ ಇದೆಯಾ, ಪೊಲಿಟಿಕಲ್ ಪಕ್ಷಗಳ ಇನ್ವಾಲ್ವ್ಮೆಂಟ್ ಇದೆಯಾ? ರಾಹುಲ್ ಗಾಂಧಿ ಅವರು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಆಮೇಲೆ ನಮ್ಮ ಮಮತಾ ಬ್ಯಾನರ್ಜಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಆಮೇಲೆ ಸುಮಾರು ಪಾರ್ಟಿ ಪಕ್ಷದಲ್ಲಿರೋರು ಅದಕ್ಕೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಅವರು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಏನ್ ನಡೀತಾ ಇದೆ, ಇದು ಪೊಲಿಟಿಕಲಿ ಯಾಕೆ ಇನ್ವಾಲ್ವ್ ಆಗ್ತಾ ಇದೆ ಅನ್ನೋದು ಮಾತುಕತೆ ನಡೀತಾ ಇದೆ. ಪೊಲಿಟಿಕಲಿ ಇನ್ವಾಲ್ವ್ ಆಗೋದು ಬಿಡೋದು, ಡ್ರಾಮಾ ನಡೆಸೋದು ಬಿಡೋದು, ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಆದ್ರೆ ಒಳ್ಳೆ ವಿಚಾರದಲ್ಲಿ ಅವ್ರೇನಾದ್ರೂ ಸಪೋರ್ಟ್ ಮಾಡಿದ್ರೆ, ಅಂದ್ರೆ ಈಗ ಅಪೋಸಿಷನ್ ಪಾರ್ಟಿ ಆಗಿರ್ಬೋದು, ಯಾವುದೇ ಪಾರ್ಟಿ ಮೆಂಬರ್ಸ್ ಆಗಿರ್ಬೋದು, ಸೆಲೆಬ್ರಿಟೀಸ್ ಗಳಾಗಿರೋದು, ನಮ್ಮ ಪ್ರಕಾಶ್ ರಾಜ್ ತರ, ಸೊ ಅವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಒಳ್ಳೆ ಉದ್ದೇಶ ಇಟ್ಕೊಂಡು ಏನೋ ಒಂದು ಬದಲಾವಣೆ ತರಕ್ಕೋಸ್ಕರ ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಇಟ್ಸ್ ವೆಲ್ ಅಂಡ್ ಗುಡ್. ಅವರ ಒಂದು ಪ್ರೊಜೆಕ್ಷನ್ ನ ನೀಟ್ ಮಾಡ್ಕೊಬೇಕು, ನೆಕ್ಸ್ಟ್ ಸತಿ ಎಲೆಕ್ಷನ್ಗೋಸ್ಕರ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಇಟ್ಸ್ ನಾಟ್ ಫೇರ್. ಯಾಕಂದ್ರೆ ಮಕ್ಳುಗಳ ಜೀವನ, ಅವರ ಒಂದು ಇದನ್ನ ಇಟ್ಕೊಂಡು ನಾವು ನಮ್ಮ ಪೊಲಿಟಿಕಲ್ ಇಮೇಜ್ ನ ಅಥವಾ ನಮ್ಮ ಪೊಲಿಟಿಕಲ್ ಕೆರಿಯರ್ ನ ಬಿಲ್ಡ್ ಮಾಡ್ಕೊಳ್ಳೋದು ತುಂಬಾನೇ ತಪ್ಪು. ಹಾಗಂತ ಇವ್ರು ಸಿಜೆಪಿ ಅವರು ಬೇರೆ ಪಕ್ಷದ ಜೊತೆ ಟೈಅಪ್ ಆಗ್ತೀರಾ, ಅದು ಅವ್ರಿಗೆ ಬಿಟ್ಟಿದ್ದು. ಆದ್ರೆ ಇದುವರೆಗೂ ಸಿಜೆಪಿ ಅನ್ನೋದು ಪೊಲಿಟಿಕಲ್ ಪಾರ್ಟಿ ಅಲ್ವೇ ಅಲ್ಲ. ಅದ್ರಲ್ಲಿ ಇರುವಂತ ಅಭಿಜಿತ್ ದೀಪ್ಕೆ ಅವರು ನಾಳೆ ದಿನ ಬೇರೆ ಪಕ್ಷಕ್ಕೂ ಸೇರ್ಕೊಬಹುದು, ಬೇರೆ ಪಕ್ಷದ ಜೊತೆ ಅವ್ರ ಕೈ ಜೋಡಿಸ್ಬೋದು, ಅದ್ರಲ್ಲಿ ಒಬ್ರು ಲೀಡರ್ ಆಗಿ ಹೊರಗಡೆ ಬರ್ಬೋದು, ಅಥವಾ ಸಿಜೆಪಿನೇ ಒಂದು ಪೊಲಿಟಿಕಲ್ ಪಾರ್ಟಿ ಮಾಡ್ಕೊಂಡು ಅವರು ಅದ್ರದೇ ಒಂದು ಪಕ್ಷ ಕಟ್ಬೋದು, ಅವ್ರಿಗೆ ಬಿಟ್ಟಿದ್ದು. ಆದ್ರೆ ಇಲ್ಲಿ ಪ್ರಶ್ನೆ ಇರೋದು, ಇವತ್ತು ನೀವು ಅವ್ರ ಹತ್ರ ಸಪೋರ್ಟ್ ತಗೊಂಡು ನಾಳೆ ದಿನ ಅವ್ರ ಜೊತೆ ಕೈ ಜೋಡಿಸಿದ್ರೆ ನಾವು ಮತ್ತೆ ಅವರಿಗೋಸ್ಕರನೇ ವೋಟ್ ಮಾಡ್ಬೇಕಲ್ವಾ? ಅಲ್ಲಿ ಹೊಸದು ಏನ್ ಬಂತು? ಈಗ ಬಿಜೆಪಿ, ಕಾಂಗ್ರೆಸ್ ಅಥವಾ ಬೇರೆ ಯಾವುದೇ ಪಕ್ಷ, ಇತರೆ ಪಕ್ಷಗಳು ಆಲ್ರೆಡಿ ಇದೆ. ಈಗ ಸಿಜೆಪಿ ಹೊಸದಾಗಿ ಬಂದು ಸಿಜೆಪಿ ಅದನ್ನ ಬಿಲ್ಡ್ ಮಾಡಿ ನಾವೊಂದು ಹೊಸ ಸ್ಟ್ಯಾಂಡ್ ತಗೊಂತೀವಿ ಅಂತ ಹೇಳಿದಾಗ ಸಿಜೆಪಿ ಪ್ರಾಸ್ಪೆಕ್ಟಿವ್ ಬೇರೆ ಇರುತ್ತೆ. ಸೊ ಆ ಪ್ರಾಸ್ಪೆಕ್ಟಿವ್ ಪ್ರಕಾರ ಅವ್ರು ಹೋಗಿ ಅವ್ರು ನಡೆಸ್ಕೊಂಡು ಹೋಗ್ತಾರೆ ಅಂದಾಗ ಅದ್ರ ಫ್ಯಾನ್ ಫಾಲೋವರ್ಸ್ ಅಥವಾ ಅವ್ರಿಗೆ ಸಪೋರ್ಟ್ ಮಾಡುವಂತ ಒಂದು ಪ್ರಜೆಗಳು ಜಾಸ್ತಿ ಇದ್ದಾಗ ಇವ್ರು ಬೇರೆಯವ್ರ ಜೊತೆ ಕೈ ಜೋಡಿಸಿದಾಗ ಅದಕ್ಕೆ ಡಿಫ್ರೆನ್ಸ್ ಏನು ಜಾಸ್ತಿ ಬರೋದಿಲ್ಲ. ಯಾಕಂದ್ರೆ ಮತ್ತೆ ಅವ್ರ ಜೊತೆನೆ ಇವರು ಕಾಲಕ್ರಮೇಣ ಒಂದೇ ತರ ಆಗಿ ಹೋಗ್ತಾರೆ. ಸೊ ಇಲ್ಲಿ ಚರ್ಚೆಗೆ ಬರುವಂತದ್ದು ಪೊಲಿಟಿಕಲ್ ಪಾರ್ಟಿಗಳ ಜೊತೆ ಇವ್ರ ಕೈ ಜೋಡಿಸ್ತಾರ ಅಂತ, ಅದು ಅವ್ರಿಗೆ ಬಿಟ್ಟಿದ್ದು. ಇದರಲ್ಲಿ ನಮ್ಮ ಸೋನಂ ವಾಂಗ್ಚುಕ್ ಕೂಡ ತುಂಬಾನೇ ಸಪೋರ್ಟ್ ಮಾಡ್ತಿದ್ದಾರೆ, ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಇವ್ರು ತುಂಬಾ ವರ್ಷಗಳಿಂದನೂ ಶೈಕ್ಷಣಿಕ ಪರವಾಗಿ ಅಥವಾ ಎನ್ವೈರನ್ಮೆಂಟ್ ಪರವಾಗಿ ಹೋರಾಟ ಮಾಡ್ಕೊಂಡ್ ಬರ್ತಾನೆ ಇದ್ದಾರೆ. ಇವ್ರ ವಿರುದ್ಧನೂ ನಾವು ಮಾತಾಡ್ತಾ ಇದೀವಿ. ಅವರು ಊಟ ಮಾಡ್ತಾ ಇದ್ದಾರೆ, ಹೇಗೆ ಅವರಿಗೆ ಹೊಟ್ಟೆ ಹಸಿವು ಇಲ್ಲದೆ ಕೂರಕ್ ಸಾಧ್ಯ? ಇದರ ಹಲವಾರು ಪ್ರಶ್ನೆಗಳು. ಒಂದು, ನಮಗೆ ಗೊತ್ತಿಲ್ಲದೆ ನಾವು ಮಾತಾಡೋದು ತುಂಬಾನೇ ತಪ್ಪಾಗತ್ತೆ. ಒಂದು, ನಾವಲ್ಲಿ ಏನ್ ನಡೀತಿದೆ ಅನ್ನೋದು ನಮಗೆ ಪ್ರಾಸ್ಪೆಕ್ಟಿವ್ ಗೊತ್ತಿಲ್ಲದೆ ಅದ್ರ ಬಗ್ಗೆ ಒಂದು ಹೊಸದಾಗಿ ಅದಕ್ಕೆ ಒಂದು ಸ್ವರೂಪ ಕೊಡೋದಿದೆಯಲ್ಲ, ತುಂಬಾನೇ ಅದು ತಪ್ಪು. ಹೋರಾಟ ನಡೀತಾ ಇದೆ, ಕರೆಕ್ಟ್. ಯಾವುದಕ್ಕೋಸ್ಕರ ನಡೀತಿದೆ ಅದು ಕೂಡ ಕರೆಕ್ಟ್. ಆದ್ರೆ ಯಾವ ವೇಲ್ ನಡೀತಿದೆ ಅದು ತಪ್ಪು ಅಂತ ನನ್ನ ಅನಿಸಿಕೆ. ನಿಮ್ ಅನಿಸಿಕೆ ಏನು ಅಂತ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಇದೇ ತರ ಡಿಸ್ಕಷನ್ ಮಾಡೋಣ. ಯಾವ ತರ ಹೊಸ ಸ್ವರೂಪಗಳು ಇದನ್ನ ಪಡ್ತಾ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಅಪ್ಡೇಟ್ ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ಲಯನ್ ಟಿವಿನ ನೋಡ್ತಾ ಇರಿ. ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರ ಜೊತೆನೂ ಇದನ್ನ ಶೇರ್ ಮಾಡಿ. ಅವ್ರ ಅನಿಸಿಕೆಗಳನ್ನು ಕೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.